ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟೆಕ್ಕಿ ಅತುಲ್ ಆತ್ಮಹತ್ಯೆಯ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯನ್ನ ಮಾಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತುಲ್ ಆಪ್ತ ಪಾಟೀಲ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಪತ್ನಿ ಅತುಲ್ನನ್ನ ಎಟಿಎಂ ರೀತಿ ಉಪಯೋಗಿಸಿಕೊಂಡಿದ್ರು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಮಗು ಮುಖವನ್ನು ತೋರಿಸೋದಕ್ಕೂ ಕೂಡ ದುಡ್ಡು ಕೇಳ್ತಾ ಇದ್ರು. ಆತ್ಮಹತ್ಯೆ ಮಾಡಿಕೊಳ್ತಾರೆ ಅನ್ನುವಂತಹ ಸೂಚನೆ ಕೂಡ ನಮಗಿರಲಿಲ್ಲ. ಅತುಲ್ ಸಾವಿಗೆ ನ್ಯಾಯ ಸಿಗಲೇಬೇಕು. ಅತುಲ್ ಆಪ್ತ ಪಾಟೀಲ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಎಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪಿಸಿ ಅತುಲ್ ಸಾವಿಗೆ ನ್ಯಾಯ ಬೇಕು ಅಂಥೇಳಿ ಆಗ್ರಹಿಸಿದ್ದಾರೆ. ಟೆಕ್ಕಿ ಅತುಲ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯ ಜೊತೆಗೆ ಅತುಲ್ ಆಪ್ತ ಪಾಟೀಲ್ ಮಾತನಾಡಿರುವಂಥದ್ದು. ಈ ನಿಖಿತಾ ಕುಟುಂಬ ಹೇಗೆ ಆತನಿಗೆ ಹಣಕ್ಕಾಗಿ ಪೀಡಿಸ್ತಾ ಇತ್ತು, ಪ್ರತಿಯೊಂದು ವಿಚಾರಕ್ಕೂ ಹೇಗೆ ಹಣವನ್ನು ಇಸ್ಕೊಳ್ತಾ ಇದ್ರು, ಮಗು ಮುಖ ನೋಡೋದಕ್ಕೂ ಕೂಡ ಇಂತಿಷ್ಟು ಹಣ ಅಂಥೇಳಿ ಫಿಕ್ಸ್ ಮಾಡಿದ್ರಂತೆ, ಆ ಎಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪಿಸಿರುವಂಥದ್ದು. ಅತುಲ್ ಸೂಸೈಡ್ಗೆ ಶರಣಾಗ್ತಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಅತುಲ್ ಸುಭಾಷ್ ಅವರ ಆಪ್ತರಾಗಿರುವಂತಹ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಸುಭಾಷ್ ಅವರು ನಿಮಗೆ ಎಷ್ಟು ವರ್ಷದಿಂದ ಚಿರಪರಿಚಿತ? ಈಗ ಅವರ ಆತ್ಮಹತ್ಯೆ ಎಷ್ಟು ಶಾಕನ್ನು ತಂದಿದೆ, ಜೊತೆಗೆ ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿದೆ. ಹೌದು ಮೇಡಮ್, ಖಂಡಿತ. ಅತುಲ್ ಸುಭಾಷ್ ಅವರು ಸರಿಸುಮಾರು 4 ವರ್ಷದಿಂದ ಸಂಘದ ಜೊತೆ ಸೇರಿದವರು. ಆಮೇಲೆ ಅವ್ರದ್ದು ಡೆತ್ ನೋಟು ಮತ್ತು ಆಮೇಲೆ 1.5 ಗಂಟೆ ವೀಡಿಯೋನ ನೋಡಿದರೆ ಅವರು ಹೆಂಡತಿಯಿಂದ ಯಾವ ಮಟ್ಟಕ್ಕೆ ಅವರು ಶೋಷಣೆಗೆ ಒಳಗಾಗಿದ್ದರು. ಆ ಶೋಷಣೆಯಿಂದ ಅಟ್ಲೀಸ್ಟ್ ನನಗೆ ಕೋರ್ಟಲ್ಲಾದರೂ ನನಗೆ ನ್ಯಾಯ ಸಿಗುತ್ತಾ ಅಂತ ಈಗ ನ್ಯಾಯ ದೇಗುಲಕ್ಕೆ ಹೋದರೆ ಅಲ್ಲಿ ನ್ಯಾಯ ದೇಗುಲದಲ್ಲಿ ಕೂತಿರುವಂಥ ಜಡ್ಜು ಕೂಡ ನಾನು ನಿನ್ನ ಕೇಸನ್ನು ಸೆಟಲ್ ಮಾಡ್ತೀನಿ, ನನಗೆ 5 ಲಕ್ಷ ಕೊಡು ಅಂತ ಬೇಡಿಕೆ ಇಡ್ತಾರೆ. ಅಲ್ಲಿ ತುಂಬ ಮನನ್ನು ಹೊಂದಿದ್ದಾರೆ ಅವರು, ತುಂಬ ಅಂದರೆ ತುಂಬ ಮನನ್ನು. ಈಗ ನೀವು ಆಪ್ತರೇ ಆಗಿರೋದ್ರಿಂದ ಏನೆಲ್ಲ ಶೇರ್ ಮಾಡ್ಕೋತಾ ಇದ್ರು ಸರ್? ಏನು ಸಮಸ್ಯೆಗಳನ್ನು, ಫ್ಯಾಮಿಲಿ ಪ್ರಾಬ್ಲಮ್ನ ಶೇರ್ ಮಾಡಿ ಅವರು ಪ್ರತಿಯೊಂದು ಸಮಸ್ಯೆನ ಹೇಳ್ಕೊತಾ ಇದ್ರು. ಧರ್ಮಪತ್ನಿಯ ಬೇಡಿಕೆ ಎಲ್ಲಿವರೆಗೂ ಇತ್ತು ಅಂತಂದರೆ ಪ್ರತಿ ಸತಿ ಬರೀ ದುಡ್ಡು ಕೇಳೋದು. ನನಗೆ ಕ್ಲೌಡ್ ಕಿಚನ್ ಮಾಡಬೇಕು, 5 ಲಕ್ಷ ಕೊಡು, ನಾನು ಇನ್ನೊಂದು ಏನೋ ಮಾಡಬೇಕು, ಅದಕ್ಕೊಂದು 10 ಲಕ್ಷ ಕೊಡು, ನನಗೇನೋ ಮತ್ತೇನೋ ಬೇಡಿಕೆ, ಅದಕ್ಕೊಂದು 10 ಲಕ್ಷ ಕೊಡು. ಈ ಥರ ಮಾಡಿ ಜೊತೆಗಿದ್ದಾಗಲೇ ಅವ್ರ ಜೊತೆ ಹತ್ತಿರ ಒಂದು 20ರಿಂದ 25 ಲಕ್ಷದವರೆಗೂ ಕಿತ್ಕೊಂಡಿದ್ದಾರೆ. ಆಮೇಲೆ ಇವ್ರಿಗೆ ಯಾವಾಗ ದುಡ್ಡು ಸಿಗಲ್ಲ ಇವನ ಕಡೆಯಿಂದ ಅಂತ ಗೊತ್ತಾಯಿತು, ಆವಾಗ ಈ ಕೇಸ್ಗಳ ಮುಖಾಂತರ ನನಗೆ ನಿನ್ನ ಮಗನ ಮುಖ ತೋರಿಸ್ಬೇಕು ಅಂತಂದರೆ ನನಗೆ 30 ಲಕ್ಷ ಕೊಡು, ಆಮೇಲೆ ನನಗೆ ಡಿವೋರ್ಸ್ ಕೊಡಬೇಕು ಅಂತಂದರೆ ನನಗೆ 3 ಕೋಟಿಯನ್ನು ಕೊಡು ಅಂತ ಬೇಡಿಕೆ ಇಡ್ತಾರೆ. ಕೋರ್ಟಲ್ಲಿ ಅವರು ನ್ಯಾಯಾಧೀಶಗಳಲ್ಲಿರುವಂಥ ಜಡ್ಜ್ ಮುಂದೆ ಹೇಳ್ಕೊಳ್ಳಿಕ್ಕೆ ಹೋದರೆ ಜಡ್ಜ್ ನಗ್ತಾರೆ. ಇವ್ರದ್ದು ಪರಿಸ್ಥಿತಿನ ನೋಡಿ ಜಡ್ಜ್ ನಗ್ಬಿಟ್ಟು ನಿನ್ನ ಹೆಂಡತಿ ತಾನೆ, ಆ ಕೇಸ್ ಹಾಕೋದ್ರಲ್ಲಿ ಏನು ತಪ್ಪಿದೆ ಅಂತ ಕೇಳ್ತಾರೆ. ಇದು ಒಬ್ಬ ನ್ಯಾಯವಾದಿಯಿಂದ ಆಗಿದ್ರು ಅಂತ ಅನ್ಸುತ್ತಾ ನಿಮಗೆ, ಅಥವಾ ಪ್ರೀ ಪ್ಲಾನ್ಡ್ ಆಗಿ ಮಾಡಿದ್ರು ಈ ಸೂಸೈಡ್? ಅವರು ಯಾವುದೇ ರೀತಿ ಡಿಪ್ರೆಸ್ ಇರಲಿಲ್ಲ. ಅವರು ಏನು ಮಾಡ್ತೀನಿ ಅನ್ನೋದು ಅವ್ರಿಗೆ ಕ್ಲಿಯರಾಗಿ ಗೊತ್ತಿತ್ತು ಮೇಡಮ್. ಅವ್ರಿಗೆ ಇಷ್ಟಂತೂ ಅರ್ಥ ಆಗಿತ್ತು, ಬದುಕಿ ಈ ಇರುವಾಗ ನನಗೆ ಇಲ್ಲಿ ನ್ಯಾಯ ಸಿಗೋಲ್ಲ, ನನಗೆ ಅಟ್ಲೀಸ್ಟ್ ದೇವರಾದರೂ ನನಗೆ ನ್ಯಾಯ ಕೊಡ್ತಾನೇನೋ ಅಂತ ಅಂದ್ಬಿಟ್ಟು ಎದೆ ಮೇಲೆ ನನಗೆ ನ್ಯಾಯ ಬಾಕಿ ಇದೆ ಅಂತ ಹೇಳಿ ಎದೆ ಮೇಲೆ ಬೋರ್ಡನ್ನು ಹಾಕ್ಕೊಂಡು ನಮ್ಮನ್ನೆಲ್ಲರೂ ಬಿಟ್ಟು ಅಗಲಿದ್ದಾರೆ. ಅಟ್ಲೀಸ್ಟ್ ಆ ದೇವರಾದರೂ ನನಗೆ ನ್ಯಾಯ ಕೊಡ್ತಾನೇನೋ ಅಂತ ದೇವ್ರ ಹತ್ರ ಕೇಳಕ್ಕೆ ಹೋಗಿದ್ದಾರೆ. ಈ ಸಿಸ್ಟಮ್ ಅಂತೂ ಕೊಡಲಿಲ್ಲ, ಈ ಜುಡಿಷಿಯರಿ ಅಂತೂ ಕೊಡಲಿಲ್ಲ, ಪೊಲೀಸ್ ಅಂತೂ ಕೊಡಲಿಲ್ಲ, ಯಾರು ಕೊಡಲಿಲ್ಲ. ಅಟ್ಲೀಸ್ಟ್ ದೇವರಾದರೂ ಕೊಡ್ತಾನೆ ನನಗೆ ನ್ಯಾಯ ಅನ್ನೋದನ್ನು ದೇವ್ರ ಹತ್ರ ಕೇಳ್ಕೊಳ್ಳಿಕ್ಕೆ ದೇವ್ರ ಹತ್ರ ಹೋಗಿದ್ದಾರೆ. ಸುಭಾಷ್ ಅವರ ಆಪ್ತ ಪಾಟೀಲ್ ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಪವಿತ್ರ ಕಟ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಟೆಕ್ಕಿ ಅತುಲ್ ಸುಭಾಷ್ ಆಪ್ತ ಪಾಟೀಲ್ ಅವರು ಪಬ್ಲಿಕ್ ಟಿವಿಗೆ ಕೊಟ್ಟಂತಹ ಮಾಹಿತಿ ಇದು. ಹೇಗೆ ನಿಖಿತಾ ಫ್ಯಾಮಿಲಿ ಅತುಲನ್ನು ಕಾಡಿತ್ತು, ಹೇಗೆ ಹಿಂಸೆ ಕೊಟ್ಟಿತ್ತು, ಹೇಗೆ ದುಡ್ಡೆಲ್ಲ ಪೀಕಿದ್ರು, ಎಲ್ಲವನ್ನೂ ಕೂಡ ಎಳೆಯಾಗಿ ವಿವರಿಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಜೊತೆಗೆ ಅತುಲ್ ಸಾವಿಗೆ ನ್ಯಾಯ ಸಿಗಲೇಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಅತುಲ್ ಪತ್ನಿ ಅವರನ್ನು ATM ರೀತಿ ಉಪಯೋಗಿಸಿಕೊಂಡಿದ್ರು ಅನ್ನುವಂತಹ ವಿಚಾರವನ್ನು ಕೂಡ ತಿಳಿಸಿರುವಂಥದ್ದು.